ಅನ್ನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಮಳೆ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಅದು ಕೇವಲ ಸಿನಿಮಾ ಅಲ್ಲ, ಒಂದು ಅನುಭವ. ಬರೀ 70 ಲಕ್ಷದಿಂದ ತಯಾರಾಗಿದ್ದ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 70 ಕೋಟಿ. ಇವತ್ತಿಗೂ ಈ ಸಿನಿಮಾದಿಂದ ಹೀರೋ, ಹೀರೋಯಿನ್ ಮತ್ತು ಡೈರೆಕ್ಟರ್ ಎಲ್ಲರಿಗೂ ಸಿಕ್ಕ ಯಶಸ್ಸು ಈ ಸಿನಿಮಾ ಬಂದು 20 ವರ್ಷ ಆದರೂ ಕೂಡ ಬೇರೆ ಯಾವ ಸಿನಿಮಾಕ್ಕೂ ಸಿಕ್ಕಿಲ್ಲ ಅಂದರೆ ನೀವೇ ಊಹಿಸ್ಕೊಳ್ಳಿ ಅದು ಯಾವ ಮಟ್ಟಿಗೆ ಈ ಸಿನಿಮಾ ಸದ್ದು ಮಾಡಿತ್ತು ಅಂತ. ಆ ಕಾಲಕ್ಕೆ ಈ ಸಿನಿಮಾ ಮಾಡಿದ ದಾಖಲೆಗಳು ಅಷ್ಟಿಷ್ಟಲ್ಲ. ಮಲ್ಟಿಪ್ಲೆಕ್ಸ್ನಲ್ಲಿ ಸತತವಾಗಿ ಬರೋಬ್ಬರಿ 460 ದಿನಗಳ ಕಾಲ ಓಡಿತ್ತು ಈ ಸಿನಿಮಾ. ಅಲ್ಲದೆ 50 ಕೋಟಿ ಕ್ಲಬ್ ಸೇರಿದ ಕನ್ನಡದ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆಗೂ ಈ ಮುಂಗಾರು ಮಳೆ ಪಾತ್ರವಾಗಿದೆ. ಆಗಿನ್ನೂ ಟಿ ವಿ ಶೋಗಳಿಂದ ಸಣ್ಣ ಪುಟ್ಟ ಪಾತ್ರಗಳಿಂದ ಜನಕ್ಕೆ ಪರಿಚಯ ಆಗಿದ್ದ ಗಣೇಶ್ ಈ ಸಿನಿಮಾದಿಂದ ಗೋಲ್ಡನ್ ಸ್ಟಾರ್ ಆದರು. ಕನ್ನಡದ ಸಿನಿಮಾ ಜನರಿಗೆ ಪರಿಚಯ ಇರದೇ ಇದ್ದ ಪೂಜಾ ಗಾಂಧಿ ಈ ಸಿನಿಮಾದಿಂದ ದೊಡ್ಡ ಎಂಟ್ರಿನೇ ಕೊಟ್ಟರು. ಗಣೇಶ್, ಪೂಜಾ ಗಾಂಧಿ, ಅನಂತ್ನಾಗ್ ಆ್ಯಕ್ಟಿಂಗ್ ಜೊತೆಗೆ ಡೈರೆಕ್ಟರ್ ಯೋಗರಾಜ್ ಭಟ್, ಸಂಗೀತ ನಿರ್ದೇಶಕ ಮನೋಮೂರ್ತಿ, ಸಾಹಿತಿ ಜಯಂತ್ ಕಾಯ್ಕಿಣಿ, ಅಷ್ಟೇ ಯಾಕೆ ಕ್ಯಾಮ್ರಾಮನ್ ಕೃಷ್ಣ ಅವರು ಕೂಡ ಜೀವನದಲ್ಲಿ ಅತ್ಯುತ್ತಮ ಪಾತ್ರವನ್ನು ವಹಿಸಿದೆ ಈ ಮುಂಗಾರು ಮಳೆ ಸಿನಿಮಾ. ಯಾಕಂದರೆ ಈ ಸಿನಿಮಾದಲ್ಲಿ ಜೋಗ್ ಫಾಲ್ಸ್ನ ತೋರಿಸಿದಷ್ಟು ಅದ್ಭುತವಾಗಿ ಬೇರೆ ಯಾವ ಸಿನಿಮಾದಲ್ಲಿ ಈವರೆಗೂ ತೋರಿಸಿಲ್ಲ. ಅಲ್ಲದೆ ಈ ಸಿನಿಮಾದ ಕತೆ ಕೂಡ ವಿಭಿನ್ನವಾಗಿತ್ತು. ಪ್ರೀತಮ್ ನಂದಿನಿ ಮದುವೆಗೆ ಬರೋದು ಮತ್ತು ಬಂದ ಮೇಲೆ ಅವಳ ಮೇಲೇ ಪ್ರೀತಿ ಆಗೋದು, ನಂತರ ಪ್ರೀತಮ್ನ ಪ್ರೀತಿಗೆ ನಂದಿನಿ ಮನಸೋಲ್ತಾಳ ಇಲ್ವಾ, ಸೇರ್ತಾಳ ಇಲ್ಲ ಅನ್ನೋದ್ರ ಜೊತೆಗೆ ಸಾಗುತ್ತೆ ಕತೆ. ನನಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರೂ ಈ ಸಿನಿಮಾನ ನೋಡಿರ್ತೀರಾ ಅಂತ. ಆದರೆ ಈ ಸಿನಿಮಾದಲ್ಲಿ ಯಾವ ಅಂಶ ನಿಮಗೆ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ.